ಅಂತ ಬಹಳ ದೊಡ್ಡ ಅನಾಹುತ ರಾಜಕಾರಣ ಎಲ್ಲ ಪಕ್ಷಗಳು ಭೇಟಿಯಾಗಿರಬೇಕು. ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅಂತವ್ರು ಮುಖ್ಯಮಂತ್ರಿ ಆದರೆ ರಾಜ್ಯದ ಪರಿಸ್ಥಿತಿ ನೋಡ್ರಿ, ಆ ಪಕ್ಷ ಯಾರು ಮಾಡ್ತಾರೆ ಅವ್ರ ಪಕ್ಷ ಬಿಟ್ಟರೆ ರಾಜ ಹಿತಾಸಕ್ತಿಯಿಂದ ಒಂದು ಎಲ್ಲ ಪಕ್ಷಾತೀತ ಚರ್ಚೆ ಮಾಡೋದು ಒಂದು ಮನವಿ ಇದೆ. ಸರ್, ನೀವು ಸಿದ್ದರಾಮಯ್ಯನವರು ಬಿಜೆಪಿಯಲ್ಲಿ ಇದ್ರು ಕೂಡ ನಿಮ್ಮ ರಾಜಕೀಯ ಗುರು ಅಂತ ಹೇಳಿ ನಮ್ಮ ಪ್ರಥಮ ಬಂದಿದೆ ಸರ್. ಈಗ ಇಂಥ ಸನ್ನಿವೇಶ ಎಂದೂ ಸೃಷ್ಟಿಯಾಗಿರಲಿಲ್ಲ ಮುಖ್ಯಮಂತ್ರಿ ನೋಡ್ರಿ, 13 ಸಿದ್ದರಾಮಯ್ಯ ಅವರ ವೈಯಕ್ತಿಕ ಎಂದು ಅವರು ಬಂದಿದೆ. ಆದರೆ 2019 ಯಡಿಯೂರಪ್ಪ ಪ್ರಕರಣದಲ್ಲಿ ಮಾತಾಡಿದ ಶಬ್ದ ನೆನ್ಕೊಂಡು ಹೋಗಿ ಸಂದರ್ಭವಾಗಿ ಚರ್ಚೆ. ಥ್ಯಾಂಕ್ ಯು. ಅಂತ ಬಹಳ ದೊಡ್ಡ ಅನಾಹುತ ರಾಜಕಾರಣ ಎಲ್ಲ ಪಕ್ಷಗಳು ಭೇಟಿಯಾಗಿರಬೇಕು. ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅಂತವ್ರು ಮುಖ್ಯಮಂತ್ರಿ ಆದರೆ ರಾಜ್ಯದ ಪರಿಸ್ಥಿತಿ ನೋಡ್ರಿ, ಆ ಪಕ್ಷ ಯಾರು ಮಾಡ್ತಾರೆ ಅವ್ರ ಪಕ್ಷ ಬಿಟ್ಟರೆ ರಾಜ ಹಿತಾಸಕ್ತಿಯಿಂದ ಒಂದು ಎಲ್ಲ ಪಕ್ಷಾತೀತ ಚರ್ಚೆ ಮಾಡೋದು ಒಂದು ಮನವಿ ಇದೆ. ಸರ್, ನೀವು ಸಿದ್ದರಾಮಯ್ಯನವರು ಬಿಜೆಪಿಯಲ್ಲಿ ಇದ್ರು ಕೂಡ ನಿಮ್ಮ ರಾಜಕೀಯ ಗುರು ಅಂತ ಹೇಳಿ ನಮ್ಮ ಪ್ರಥಮ ಬಂದಿದೆ. ಇಂಥ ಸನ್ನಿವೇಶ ಎಂದೂ ಸೃಷ್ಟಿಯಾಗಿರಲಿಲ್ಲ ಮುಖ್ಯಮಂತ್ರಿ ಆಗಿದ್ದಾಗೇನೆ ಬಂದಿದೆ. ಆದರೆ 2019 ಯಡಿಯೂರಪ್ಪ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ಒಂದು ಶಬ್ದ ನೆನ್ಕೊಂಡು ಹೋಗಿ ಸಂದರ್ಭವಾಗಿ ಚರ್ಚೆ. ಅದ್ರು ಕದ್ದು ಬಿಟ್ಟಿದ್ದೀವಿ ನಾವು. ಪಾದಯಾತ್ರೆ ವಿಚಾರ ಅಂತ ಬಹಳ ದೊಡ್ಡ ಅನಾಹುತ ರಾಜಕಾರಣ ಎಲ್ಲ ಪಕ್ಷಗಳು ಭೇಟಿಯಾಗಿರಬೇಕು. ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅಂತವ್ರು ಮುಖ್ಯಮಂತ್ರಿ ಆದರೆ ರಾಜ್ಯದ ಪರಿಸ್ಥಿತಿ ನೋಡ್ರಿ, 35 ಆ ಪಕ್ಷ ಯಾರು ಮಾಡ್ತಾರೆ ಅವ್ರ ಪಕ್ಷ ಬಿಟ್ಟರೆ ರಾಜ ಹಿತಾಸಕ್ತಿಯಿಂದ ಒಂದು ಎಲ್ಲ ಪಕ್ಷಾತೀತ ಚರ್ಚೆ ಮಾಡೋದು ಒಂದು ಮನವಿ ಇದೆ. ಸರ್, ನೀವು ಸಿದ್ದರಾಮಯ್ಯನವರು ನೀವು ಬಿಜೆಪಿಯಲ್ಲಿ ಇದ್ರು ಕೂಡ ನಿಮ್ಮ ರಾಜಕೀಯ ಗುರು ಅಂತ ಹೇಳಿ ನಮ್ಮ ಪ್ರಥಮ ಬಂದಿದೆ ಸರ್. ಈಗ ಇಂಥ ಸನ್ನಿವೇಶ ಎಂದೂ ಸೃಷ್ಟಿಯಾಗಿರಲಿಲ್ಲ ನೋಡ್ರಿ, 13 ಬಂದಿದೆ. ಆದರೆ 2019 ಯಡಿಯೂರಪ್ಪ ಪ್ರಕರಣದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳ ಇವತ್ತು ರಾಜ್ಯಪಾಲರ ಕಚೇರಿಯ ಮುಖಾಂತರ